ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹಾಗೆಯೇ ಈಗಾಗಲೇ ಕ್ರಿಸ್ಮಸ್ ರಜೆ ಕೊಟ್ಟಿದ್ದಾರೆ ಮಕ್ಕಳಿಗೆ. ಅದು ಒಂದು ಸ್ವಲ್ಪ ಬ್ಯುಸಿ, ಮತ್ತು ನಮ್ಮ ದೂರದ ಸಂಬಂಧಿಕರಿಂದ ನಮಗೆ ಒಂದು ಸೂತಕ ಇತ್ತು. ಆದ್ದರಿಂದ ನಾನು ವಿಡಿಯೋ ಮಧ್ಯದಲ್ಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. 158 ಭಾಗ ಆಗಿತ್ತು. ಇವತ್ತು 159ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಆಗ ರಾವಣನನ್ನು ಉದ್ದೇಶಿಸಿದ ಆ ಮಂತ್ರಿಗಳು ವರುಣನು ಗಂಧರ್ವರು ನೀಡುತ್ತಿರುವ ಸಂಗೀತ ಮೇಳವನ್ನು ವೀಕ್ಷಿಸಲು ಬ್ರಹ್ಮಲೋಕಕ್ಕೆ ಹೋಗಿರುವನು. ಆದ್ದರಿಂದ ವರುಣನ ಮಕ್ಕಳನ್ನು ಪರಾಜಯಗೊಳಿಸುತ್ತಿರುವ ನೀನು ತೃಪ್ತನಾಗಿ ಈಗ ಹಿಂದಿರುಗಬೇಕು ಎಂದರು. ಆ ಕೂಡಲೇ ಲಂಕೆಗೆ ಮರಳಿ ಹೊರಟ ರಾವಣನು ದಾರಿಯಲ್ಲಿ ಹಲವಾರು ರಾಜನ ಅವಿವಾಹಿತ ಕನ್ಯೆಯರನ್ನು, ಋಷಿಗಳನ್ನು, ದೇವತೆಗಳನ್ನು ಹಾಗೂ ದಾನವರನ್ನು ಅಪಹರಿಸಿದನು. ಒಬ್ಬ ಆಕರ್ಷಕ ತರುಣಿಯನ್ನು ಕಂಡಾಗ ರಾವಣನು ಮೊದಲಿಗೆ ಅವಳ ಎಲ್ಲ ಸಂಬಂಧಿಕರನ್ನು ಕೊಲ್ಲುತ್ತಿದ್ದನು ಮತ್ತು ನಂತರ ಅವಳನ್ನು ತನ್ನ ರಥದಲ್ಲಿ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿದ್ದನು. ಹೀಗೆ ರಾವಣನ ರಥವು ಭಯ ಹಾಗೂ ದುಃಖದಿಂದ ಕರುಣಾಜನಕವಾಗಿ ಅಳುತ್ತಿದ್ದ 100 ಕನ್ಯೆಯರಿಂದ ತುಂಬಿತ್ತು. ತಮ್ಮ ಅವಸ್ಥೆಯನ್ನು ಪರಿಗಣಿಸಿದ ಆ ಕನ್ಯೆಯರು ಈ ಕ್ರೂರ ರಾಕ್ಷಸನ ನಾಶವು ಓರ್ವ ಮಹಿಳೆಯಿಂದಲೇ ಆಗಲಿ ಎಂಬ ಶಾಪವನ್ನಿತ್ತರು. ಈ ಮಾತುಗಳನ್ನು ಉಚ್ಚರಿಸಿದ ಕೂಡಲೇ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಗಿ ಸ್ವರ್ಗೀಯ ಬೇರಿಗಳು ಆಕಾಶದಲ್ಲಿ ಶಬ್ದ ಮಾಡಿದವು. ಹೀಗೆ ಆ ಗುಣವಂತ ಕನ್ಯೆಯರಿಂದ ಶಪಿಸಲ್ಪಟ್ಟ ನಂತರ ರಾವಣನ ದೇಹದ ಕಾಂತಿಯು ಕೂಡಲೇ ಕುಗ್ಗಲು ಆರಂಭಿಸಿತು. ರಾವಣನು ಲಂಕೆಗೆ ಹಿಂದಿರುಗಿದ ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿಗೆ ಬಂದ ಶೂರ್ಪಣಖಿಯು, ನಿನ್ನ ತಂಗಿಯ ಕಡೆ ಬಹಳ ಕ್ರೂರವಾಗಿ ವರ್ತಿಸಿರುವ ನೀನು ನನ್ನ ಗಂಡನನ್ನು ಕೊಂದು ನನ್ನನ್ನು ವಿಧವೆಯನ್ನಾಗಿ ಮಾಡಿರುವೆ ಎಂದು ಗೋಳಾಡಿದಳು. ಶೂರ್ಪಣಖಿಯನ್ನು ಸಂತೈಸಲು ಉದ್ದೇಶಿಸಿದಂಥ ರಾವಣನು, ನನ್ನ ಪ್ರೀತಿಯ ಸಹೋದರಿಯೇ, ದಯವಿಟ್ಟು ದುಃಖ ಪಡದಿರು. ನಾನು ನಿನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸು. ಯುದ್ಧದ ಹಗೆಯಲ್ಲಿ ನನಗೆ ಮಿತ್ರರನ್ನು ಶತ್ರುಗಳಿಂದ ಗುರುತಿಸಲಾಗಲಿಲ್ಲ. ಆದ್ದರಿಂದ ನಾನು ವಿದ್ಯುಜ್ಜಿಂಹನನ್ನು ಆಕಸ್ಮಿಕವಾಗಿ ಕೊಂದೆನು ಎಂದನು. ಶೂರ್ಪಣಖಿಯನ್ನು ತನ್ನ ಸೋದರ ಸಂಬಂಧಿಯಾದ ಕರನ ಆಶ್ರಯದಲ್ಲಿರಲು ಕಳುಹಿಸಿದ ರಾವಣನು, ಕರನು ತನ್ನ ಪ್ರಾಧಾನ್ಯತೆಯನ್ನು ದಂಡಕಾರಣ್ಯದಲ್ಲಿ ಸ್ಥಾಪಿಸಲೆಂದು 14,000 ರಾಕ್ಷಸರ ಒಂದು ಸೈನ್ಯವನ್ನು ಅವನಲ್ಲಿಗೆ ಕಳುಹಿಸಿದನು. ನಂತರ ನಿಕುಂಬಿಲ ಎಂಬ ತೋಪಿನಲ್ಲಿದ್ದ ತನ್ನ ಯಜ್ಞ ಸ್ಥಳಕ್ಕೆ ಹೋದ ಅವನು ಕೃಷ್ಣಜೀನವನ್ನು ಧರಿಸಿದ ಮೇಘನಾಥನನ್ನು ಕಂಡು ಆಶ್ಚರ್ಯಗೊಂಡು, ನನ್ನ ಪ್ರೀತಿಯ ಮಗನೇ, ನೀನು ಏನು ಮಾಡುತ್ತಿರುವೆ ಎಂಬುದಾಗಿ ವಿಚಾರಿಸಿದನು. ಮೇಘನಾಥನು ಒಂದು ಬಲಿದಾನ ಮಾಡುವುದರಲ್ಲಿ ತೊಡಗಿದ್ದನು. ಆದ್ದರಿಂದ ಅವನ ಮೌನ ವ್ರತವು ಭಂಗವಾಗಬಾರದೆಂದು ಉದ್ದೇಶಿಸಿದ ಕುಲಪುರೋಹಿತನಾದಂತಹ ಉಷನನ್ನು ಅವನ ಪರವಾಗಿ ಹೀಗೆ ಉತ್ತರಿಸಿದನು. ನಿನ್ನ ಅನುಪಸ್ಥಿತಿಯಲ್ಲಿ ಮೇಘನಾಥನು ಭಗವಾನ್ ವಿಷ್ಣುವನ್ನು ಮೆಚ್ಚಿಸಲು ಈಗಾಗಲೇ 7 ಮಹಾಯಜ್ಞವನ್ನು ಮಾಡಿರುವನು. ಈ ಮೂಲಕ ಅವನು ಶಿವನಿಂದ ಒಂದು ಸ್ವರ್ಗೀಯ ರಥವನ್ನು ಮತ್ತು ಹಲವಾರು ಶಸ್ತ್ರಗಳನ್ನು ಈಗಾಗಲೇ ಪಡೆದಿರುವನು. ಅದರೊಡನೆ ಅವನು ಅದೃಶ್ಯನಾಗುವ ಮತ್ತು ಶತ್ರುಗಳ ಪಾಳೆಯದಲ್ಲಿ ಕತ್ತಲೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ಕೂಡ ಪಡೆದಿರುವನು. ತನ್ನ ಮಗನು ತನ್ನ ಶತ್ರುವಾದ ಭಗವಾನ್ ವಿಷ್ಣುವಿನ ಪೂಜೆ ಮಾಡುತ್ತಿರುವನೆಂದು ತಿಳಿದ ರಾವಣನು ಅವನ ಕೃತ್ಯಗಳಿಂದ ಅಸಂತುಷ್ಟನಾದನು. ರಾವಣನು ಅನೇಕ ಕನ್ಯೆಯರನ್ನು ಅಪಹರಿಸುವನೆಂದು ತಿಳಿದು ತನ್ನ ಅಣ್ಣನನ್ನು ಸಮೀಪಿಸಿದ ವಿಭೀಷಣನು, ನೀನು ಎಸಗುತ್ತಿರುವಂತಹ ಈ ಕಾರ್ಯವು ಬಹಳ ಪಾಪಭರಿತವಾಗಿದ್ದು ನಮ್ಮ ಕುಟುಂಬದ ಸದಸ್ಯರು ಮಾಡುವಂಥದ್ದಲ್ಲ. ಈಗಾಗಲೇ ನಿನ್ನ ನೀಚತನದ ಪ್ರತಿಯಾಗಿ ನಮ್ಮ ತಾಯಿಯ ಸಹೋದರ ಸಂಬಂಧಿಯಾದ ಕುಂಬಿನಸಿಯನ್ನು ರಾಕ್ಷಸ ಮಧುವು ಅಪಹರಿಸಿದ್ದಾನೆ ಎಂದನು. ಆಗ ರಾವಣನ ತಾಯಿಯಾದ ಕೈಕಸಿಯ ಸೋದರ ಮಾವನಾದಂತಹ ಮಾಲ್ಯವಾನನ ಅವಿವಾಹಿತ ಪುತ್ರಿಯಾಗಿದ್ದ ಕುಂಭನಸಿಯು ರಾವಣನ ಅನುಪಸ್ಥಿತಿಯಲ್ಲಿ ಅವನ ಅರಮನೆಯಲ್ಲಿದ್ದಳು. ಕುಂಬಿನಸಿಯ ಅಪಹರಣದ ಬಗ್ಗೆ ಕೇಳಿ ಕೋಪಗೊಂಡಂತಹ ರಾವಣನು ಉರಿದು ಬಿದ್ದು ಅಪರಾಧಿಯನ್ನು ಕೂಡಲೇ ಕೊಲ್ಲಲು ಸಿದ್ಧನಾದನು. ತನ್ನ ಎಲ್ಲ ರಾಕ್ಷಸ ಮುಖ್ಯಸ್ಥರನ್ನು ಜೊತೆಗೂಡಿಸಿದ ಅವನು 4,000 ಅಕ್ಷೌಹಿಣಿ ಸೈನ್ಯದೊಡನೆ ಲಂಕೆಯಿಂದ ಹೊರಟನು. ಮಧುವನ್ನು ಮುಗಿಸಿದ ನಂತರ ದೇವತೆಗಳನ್ನು ಆಕ್ರಮಿಸುವ ಉದ್ದೇಶವು ಅವನದಾಗಿತ್ತು. ಮೇಘನಾಥನು ಅವನ ಮುಂದಿದ್ದು ಹಾಗೂ ಕುಂಭಕರ್ಣನು ಅವನ ಹಿಂದಿದ್ದು
ರಾವಣನು ಮಧುವಿನ ನಗರವನ್ನು ಪ್ರವೇಶಿಸಿದರು. ಕೂಡಲೇ ಹೊರಬಂದ ಅವನ ತಾಯಿಯ ಸೋದರ ಸಂಬಂಧಿಯು ಅವನ ಕಾಲಿಗೆ ಬಿದ್ದಾಗ ಅವಳಿಗೆ ಆಶ್ವಾಸನೆಯನ್ನು ನೀಡಿದ ರಾವಣನು, ನೀನು ಏನನ್ನು ಬೇಡುವೆಯೋ ಅದನ್ನೇ ನಾನು ಕೊಡುತ್ತೇನೆ, ದಯವಿಟ್ಟು ಹೇಳು, ಭಯಪಡುವ ಯಾವ ಕಾರಣವೂ ಇಲ್ಲ ಎಂದು ಸಮಾಧಾನಪಡಿಸಿದನು. ತನ್ನ ಪತಿಯನ್ನು ಉಳಿಸುವಂತೆ ಕುಂಬಿನಸಿಯು ರಾವಣನಲ್ಲಿ ಬೇಡಿದಾಗ ಅವನು, ಹಾಗೇ ಆಗಲಿ, ಈಗ ಮಧು ಮುಂದೆ ಬರಲಿ, ದೇವತೆಗಳ ಮೇಲಿನ ನನ್ನ ಜಯದಲ್ಲಿ ಅವನು ನನ್ನ ಸಂಗಡಿಗನಾಗಲಿ ಎಂದನು. ಆಗ ತನ್ನ ಪತಿಯನ್ನು ಎಚ್ಚರಗೊಳಿಸಿದ ಕುಂಬಿನಸಿಯು ದೇವತೆಗಳನ್ನು ಪರಾಜಯಗೊಳಿಸಲಿಚ್ಛಿಸುತ್ತಿರುವ ರಾವಣನು ಅವನ ಸಹಾಯವನ್ನು ನಿರೀಕ್ಷಿಸುತ್ತಿರುವುದಾಗಿ ತಿಳಿಸಿದಳು. ಕೂಡಲೇ ಹೊರಗೆ ಬಂದ ಮಧುವು ರಾವಣನಿಗೆ ತನ್ನ ಗೌರವವನ್ನು ಸಲ್ಲಿಸಿದನು. ಮರುದಿನ ಬೆಳಗ್ಗೆ ರಾಕ್ಷಸ ಸೈನ್ಯವು ಅಲ್ಲಿಂದ ಹೊರಟಿತು. ಸೂರ್ಯಾಸ್ತವಾಗುವ ಸಮಯದಲ್ಲಿ ಕೈಲಾಸ ಸೇರಿದ ಸೇನೆಯು ಅವನ ಆಜ್ಞೆಯಂತೆ ಅಲ್ಲಿ ಬೀಳುಬಿಟ್ಟಿತು. ಬೆಟ್ಟದ ಮೇಲೆ ವಿರಮಿಸುತ್ತಿದ್ದ ರಾವಣನು ದೇವತೆಗಳ ಕ್ರೀಡಾಸ್ಥಳಗಳಾದ ಸುಂದರ ವನಗಳನ್ನು ಮತ್ತು ಸರೋವರಗಳನ್ನು ಸಮೀಕ್ಷಿಸುತ್ತಿದ್ದಾಗ ಅಪ್ಸರೆಯರ ಗಾನದ ಧ್ವನಿಯು ಕುಬೇರನ ಆಸ್ಥಾನದಲ್ಲಿ ಕೇಳಿಬಂತು. ಸಂಪೂರ್ಣ ವಾತಾವರಣವು ಬಹಳ ಆಹ್ಲಾದಕರವಾಗಿದ್ದು ಸುವಾಸನೆಗಳುಳ್ಳ ತಂಗಾಳಿಯಿಂದ ಸಮೃದ್ಧವಾಗಿತ್ತು. ಆ ಸಮಯದಲ್ಲಿ ಅಪ್ಸರೆಯಾದ ರಂಬೆಯು ಆ ಹಾದಿಯಲ್ಲಿ ಹೋಗುತ್ತಿದ್ದಳು. ರಂಬೆಯ ಆಕರ್ಷಕ ಉಡುಪಿನಿಂದ ಹಾಗೂ ಕಿಂಕಿಣಿನಾದ ಮಾಡುವ ಆಭರಣಗಳಿಂದ ಅಲಂಕೃತವಾಗಿದ್ದ ಅವಳ ಸುಂದರ ದೇಹದ ಲಕ್ಷಣಗಳನ್ನು ಕಂಡ ರಾವಣನು ಎಷ್ಟು ಕಾಮಾಭಿಲಾಷನಾದನೆಂದರೆ ತನ್ನ ಆಸನದಿಂದ ಕೂಡಲೇ ಧುಮುಕಿದ ಅವನು ಅವಳ ಕೈಯನ್ನು ಹಿಡಿದುಕೊಂಡನು. ಮನ್ಮಥನ ಶರಾಘಾತದಿಂದ ಘಾಸಿಗೊಂಡ ಅವನು, ಓಹೋ ಉತ್ಕೃಷ್ಟ ಸುಂದರಿಯೇ, ಮಧುರವಾದ ನಗುವಿನಿಂದ ಕೂಡಿರುವ ನಿನ್ನ ಮುಖವು, ನಿನ್ನ ಸುಂದರಾಕೃತಿಯ ಸೊಂಟ ಮತ್ತು ತೊಡೆಗಳು ನನ್ನ ಮನಸ್ಸನ್ನು ಸೂರೆಗೊಳ್ಳುವಂತೆ ಮಾಡಿದೆ. ನಾನು ನಿನ್ನನ್ನು ಈಗ ಬಿಡಲಾರೆ. ನನಗಿಂತ ಶ್ರೇಷ್ಠನಾಗಿರುವ ಯಾರನ್ನು ನೋಡಲು ನೀನು ಹೋಗುತ್ತಿರುವೆ? ನನ್ನನ್ನು ನಿನ್ನ ಪತಿಯಾಗಿ ಸ್ವೀಕರಿಸಿ ನನ್ನೊಡನೆ ಇಲ್ಲಿಯೇ ಉಳಿದುಬಿಡು. ನಿನ್ನ ಅಸಾಮಾನ್ಯವಾದ ಸೌಂದರ್ಯವು ಅನ್ಯರಿಂದ ಆಸ್ವಾದಿಸಲ್ಪಟ್ಟರೆ ಅದು ವ್ಯರ್ಥವಾಗುವುದು ಎಂದನು. ಆದರೆ ಕೋಪಗೊಂಡ ರಂಬೆಯು, ನೀನು ನನ್ನೊಡನೆ ಹೀಗೆ ಮಾತನಾಡಬಾರದು, ನೀನು ನನ್ನ ತಂದೆಯ ಸಮಾನ ಮತ್ತು ನಾನು ನಿನ್ನ ಸೊಸೆಗೆ ಸಮಾನ ಎಂದು ಉತ್ತರಿಸಿದಳು. ಆಗ ರಾವಣನು ಸ್ವಂತ ಮಗನ ಪತ್ನಿಯನ್ನು ಮಾತ್ರ ಸೊಸೆಯೆಂದು ಪರಿಗಣಿಸಲಾಗುವುದು ಎಂದು ವಾದಿಸಿದನು. ಸ್ನೇಹಿತರೆ, ರಾಮಾಯಣದ 159ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಒಂದು ಮುಂದಿನ ಭಾಗದಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.